ಈ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಸಾಕಾದಷ್ಟು ಫೈನಾನ್ಷಿಯಲಿ ಎಲ್ಲ ಸಪೋರ್ಟರ್ಸು ಕೂಡ, ಆಮೇಲೆ ಟೀಮ್ ವರ್ಕು ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ನಮ್ಮಲ್ಲಿ ಎಷ್ಟು ಜನ ಇದ್ದೀವಿ ಅವ್ರದ್ದೆಲ್ಲರದ್ದು ಸಪೋರ್ಟ್ ಇದೆ. ಒಂದಲ್ಲ ಒಂದು ಥರದ್ದು ಪುಷಪ್ಸು, ಅಂದರೆ ಮುಂದಕ್ಕೆ ಇವಾಗ ನಾನಿಲ್ಲ, ಇವತ್ತು ನಾನು ಹೋಗಿ ಅಟೆಂಡ್ ಮಾಡ್ಕೊಳ್ತೀನಿ, ಶೂಟಿಂಗ್ ಸ್ಪಾಟ್ಗೆ ಹೋಗೋದು ಅಥವಾ ಇನ್ನೇನಾದ್ರು ಇದ್ದರೆ ಎಲ್ಲರೂ ಮ್ಯಾನೇಜ್ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಷ್ಟು ಜನ ಫೈನಾನ್ಷಿಯಲ್ ಕೂಡ ಸ್ವಲ್ಪ ಇನ್ ಬಿಟ್ವೀನ್ ಬೇಕಾದಾಗ ಎಲ್ಲ ಸಪೋರ್ಟು ಮಾಡಿದ್ದಾರೆ. ಈ ಸಿನಿಮಾ ಮಾಡೋ ಅಂಥದ್ದು ಏನಪ್ಪ ಅಂದರೆ ಅಷ್ಟು ಈಸಿ ಇಲ್ಲ. ಸಿನಿಮಾ ಒಂದು ಮಾಡಿ ಅದು ತೆರೆಗೆ ತೊಗೊಂಬರ್ಬೇಕಂದ್ರೆ ಭಾಳಷ್ಟು ಕಷ್ಟ ಇದೆ ಇವತ್ತಿಂದು. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾಗೆ ಸಂಬಂಧಪಟ್ಟು ಸಿನಿಮಾ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ನಮಗೇನು ಅನ್ನಿಸ್ತಾ ಅಂದರೆ, ಜನಗಳು ಬರೋದು ಹೋಗೋದು, ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿವ್ ಹ್ಯಾಂಡ್ಸ್ಗಳು ಅದು ಅಷ್ಟು ಈಸಿಯಾಗಿ ಸಿಕ್ಕಿರಲಿಲ್ಲ. ಸೊ ಎಲ್ಲರೂ ಟೀಮ್ ವರ್ಕ್ ಮಾಡಿ ಈ ಸಿನಿಮಾನ ನಾವು ಕಂಪ್ಲೀಷನ್ಸ್ ಮಾಡಿ ಆಚೆ ಬರೋದಕ್ಕೆ ಪ್ರಯತ್ನ ಮಾಡಿ ಈ ಸಿನಿಮಾ ಆಚೆ ತೊಗೊಂಬಂದಿದ್ದೀವಿ. ಇನ್ನು ಇದೇ ಥರ ಇವಾಗ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ಆಲ್ರೆಡಿ ಸೆಟ್ ಹತ್ತಿದೆ. ಇದೇ 2024 ಕಂಪ್ಲೀಷನ್ಸು ಆಗೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಓಕೆ, ನೀವು ವೃತ್ತಿಯಲ್ಲಿ ವೈದ್ಯರಾಗಿದ್ದೀರಾ. ಸಿನಿಮಾ ಫೀಲ್ಡಿಗೆ ಬರಬೇಕು, ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಯಾವಾಗಿಂದ ಶುರುವಾಯಿತು ನಿಮಗೆ? ಇಲ್ಲ, ಸಿನಿಮಾ ವೃತ್ತಿ ಅನ್ನೋದು ನಾನು ಇದು ಪ್ರೊಡ್ಯೂಸರ್ ಆಗೋಕ್ಕಿಂತ ಮುಂಚೆ ನನ್ನ ಸಾಕಾದಷ್ಟು ಸ್ನೇಹಿತರು ಎಲ್ಲ ಬಂದ್ಬಿಟ್ಟು ಸಿನಿಮಾ ವೃತ್ತಿಯಲ್ಲಿ ಇದ್ದಾರೆ. ಸೊ ಅದರಲ್ಲಿ ಸಾಕಾದಷ್ಟು ಸ್ನೇಹಿತರು ಕೂಡ ಇದರಲ್ಲಿ ಏನಂದರೆ ಅವರು ಕಂಟೆಂಟ್ಗಳು, ಆಮೇಲೆ ಸಿನಿಮಾ ಆಗು ಹೋಗುಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಇವತ್ತು ನಾವು ಇದನ್ನು ಸಿನಿಮಾ ಕಂಟೆಂಟ್ಗಳನ್ನ ಏನಾಗ್ತಾ ಇದೆ, ಎಲ್ಲ ಒಂದೇ ಥರ ಪ್ಯಾಟರ್ನ್ಸ್ಗಳು, ಒಂದು ಟ್ರೆಂಡ್ ಶುರು ಆಯ್ತಂದರೆ ಅದೇ ಥರ ಟ್ರೆಂಡಲ್ಲಿ ಓಡ್ತಾ ಇರುತ್ತೆ ಸಿನಿಮಾಗಳು. ಸೊ ವಿಭಿನ್ನವಾದ ಸಿನಿಮಾಗಳನ್ನ ಕೇಳಿದಾಗ ಅನಿಸುತ್ತೆ ನಾವು ಒಂದು ಮಾಡಿಸ್ಬಹುದಲ್ಲ ಅನ್ನೋ ಒಂದು ಇದು ಬರುತ್ತೆ, ಮೋಟಿವೇಶನ್ಸ್ ಆಗುತ್ತೆ. ಆ ಮೋಟಿವೇಶನ್ಸಲ್ಲಿ ಈ ಒಂದು ಸಿನಿಮಾ ತೆಗಿಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ವಿ. ಸಕ್ಸಸ್ ಆಗಿದೆ. ಸಿನಿಮಾ ಕಂಪ್ಲೀಟ್ಲಿ ಆಲ್ರೆಡಿ ಇವಾಗ ಥಿಯೇಟ್ರಿಗೆ ಬರೋ ಮೂಮೆಂಟ್ಗೆ ಬಂದು ತಲುಪಿದ್ದೀವಿ. ಈಗ ಎರಡನೇ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಮುಗಿಸ್ಕೊಳ್ತಾ ಬರ್ತಾ, ಅಂದರೆ ಪ್ರೀ ಪ್ರೊಡಕ್ಷನ್ ವರ್ಕ್ ಮುಗಿಸ್ಕೊಂಡೇ ಇದಕ್ಕೆ ಬಂದಿದ್ದೀವಿ. ಅಂದರೆ ಮಾಡೋದಕ್ಕೆ ಸಿನಿಮಾಗಳ ಕಂಟೆಂಟ್ಗಳು ಇಷ್ಟ ಆಯ್ತಂದರೆ ಪ್ರತಿಯೊಬ್ಬರು ಅಲ್ಲೂ ಕೂಡ ನಾವು ಒಂದು ಪ್ರೊಡ್ಯೂಸರ್ ಆಗಬೇಕು ಅಂತ ಬಯಸ್ತಾರೆ. ಸಿನಿಮಾ ಕಂಟೆಂಟು ಪ್ಲಸ್ ಅದು ಜನಗಳಿಗೆ ತಲುಪ್ಸೋಕ್ಕಾಗತ್ತೆ ಅನ್ನೋ ಒಂದು ಧೈರ್ಯ ಬಂದರೆ ಸಿನಿಮಾ ಮಾಡಬಹುದು. ಈ ಸಿನಿಮಾ ಬೇರೆ ಸಿನಿಮಾಗಿಂತ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ರ. ಯಾವ ವಿಚಾರಗಳಲ್ಲಿ ಜನ ಡಿಫ್ರೆಂಟನ್ನು ಕಾಣ್ಬೋದು ಸಿನಿಮಾದಲ್ಲಿ ಅಂತ? ಸರ್, ಮಾಧ್ಯಮ ಅನ್ನೋದು ಏನಂದರೆ ನೋಡಿ, ಮಾಧ್ಯಮ ಅನ್ನೋದು ಎಷ್ಟೋ ಜಾಗದಲ್ಲಿ ತಲುಪದೇ ಇಲ್ದಿರೋಂಥ ಕೆಲವೊಂದು ಸೌಕರ್ಯಗಳನ್ನ ತಲುಪಿಸೋದಕ್ಕೆ ಮಾಧ್ಯಮದ ಮೂಲಕ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಈ ಸಿನಿಮಾದಲ್ಲಿ ಕಂಟೆಂಟೇ ಬಂದ್ಬಿಟ್ಟು ಮಾಧ್ಯಮದಿಂದ ಒಂದು ನೆಗೆಟಿವ್, ಅಂದರೆ ಒಂದು ಕತ್ತಲೆ, ಆಮೇಲೆ ಒಂದು ಬೆಳಕು, ಎರಡರಲ್ಲೂ ಒಂದು ಹಗಲಾಗಲಿ ಅಥವಾ ಒಂದು ರಾತ್ರಿ ಆಗಲಿ ಮನುಷ್ಯ ಟ್ರಾವೆಲ್ ಮಾಡಿದಾಗ ಅವನಿಗೆ ಕೆಲವೊಂದು ಹಗಲತ್ತರೂ ಒಳ್ಳೆಯ ವಿಚಾರಗಳು ತಿಳ್ಕೊಬಹುದು, ಕತ್ಲೆಯಲ್ಲಿ ಕೆಲವೊಂದು ಕೆಟ್ಟ ವಿಚಾರಗಳು ಸಿಗಬಹುದು. ಸೊ ಅದನ್ನು ದಾಟಿ ಹೇಗೆ ಆಚೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ, ಅದೇ ಥರ ಈ ಟ್ರಾವೆಲಿಂಗ್ ಟೈಮಲ್ಲಿ ಕತ್ಲೆ ಆದಾಗ ಸಮಸ್ಯೆಗಳು ಆಗುತ್ತೆ, ಬೆಳಕಾದಾಗ ನಮಗೆಲ್ಲ ಒಳ್ಳೆಯದಾಗುತ್ತೆ. ಈ ಮೆಸೇಜ್ ಕೂಡ ತುಂಬ ಚೆನ್ನಾಗಿದೆ. ಏನಂದರೆ ಕತ್ಲೆಯಿಂದ ಬೆಳಕಿಗೆ ಒಬ್ಬ ಮನುಷ್ಯ ಟ್ರಾವೆಲ್ ಮಾಡೋದೇ ತುಂಬ ಅಪರೂಪದ ವಿಚಾರಗಳು ಕೆಲವೊಂದಷ್ಟು ನಡೆಯುತ್ತೆ. ಆ ವಿಚಾರಗಳು ನಡೆಯೋದಕ್ಕೆ ಕಾರಣನೇ ಕತ್ಲೆ ಆಗಿರ್ಬೋದು ಅಥವಾ ನಮ್ಮ ಇವತ್ತಿನ ಸಮಾಜನೂ ಆಗಿರಬಹುದು. ಆ ಸಮಾಜದಿಂದ ಈ ಮಾಧ್ಯಮ ಕತ್ಲೆಯಲ್ಲಿರುವಂಥ ಜನಕ್ಕೆ ಬೆಳಕಿನ ಎಡೆಗೆ ಕರ್ಕೊಂಡು ಹೋಗ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.